ನಮಸ್ತೆ ವೀಕ್ಷಕರೇ, ಎಂ ಪ್ರಾಪರ್ಟೀಸ್ ವತಿಯಿಂದ ಒಂದು ಪ್ರಾಪರ್ಟಿ ಸೇಲ್ಗಿದೆ. ಪೊಲ್ಟ್ರಿ ಫಾರ್ಮು ನೋಡ್ತಾ ಇರ್ಬೋದು ನೀವು. ಜನರಲ್ ಪ್ರಾಪರ್ಟಿ ಆಗಿರುತ್ತೆ. 4 ಎಕರೆ 12 ಕುಂಟೆ RTC ಇರುತ್ತೆ, ಪ್ಲಸ್ 30 ಕುಂಟೆ ಖರಾಬ್ ಜಮೀನು ಕೂಡ ಇರುತ್ತೆ. ಬೆಳಕುವಾಡಿ ಮತ್ತು ಟಿ ನರಸೀಪುರ ಮೇನ್ ರೋಡಿಂದ ಸಬ್ ರೋಡು 600 ಮೀಟರ್ ಒಳಗಡೆ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಶೆಡ್ಗಳು ಹೆಚ್ಚು ಕಡಿಮೆ 400 ಅಡಿಯಷ್ಟು ಬರುತ್ತೆ. ಪೂರ್ವ ಪಶ್ಚಿಮ ಸ್ಕ್ವೇರ್ ಟೈಪ್ ಇದೆ ಈ ಜಮೀನು. ನೀವು ನೋಡ್ತಾ ಇರ್ಬೋದು, ಶೆಡ್ನ ಎರಡೂ ಕಡೆ ಗಿಡಗಳನ್ನ ಏಳಿಸಿ ಚೆನ್ನಾಗಿ ಗ್ರೋತ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಈ ಕಾರ್ನರ್ ಅಲ್ಲಿ ಲೇಬರ್ಸ್ ಉಳ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಮನೆಯನ್ನ ಮಾಡಿದ್ದಾರೆ. ಸೊ ಇದು ತುಂಬಾ ದೊಡ್ಡ ಪೊಲ್ಟ್ರಿ ಫಾರ್ಮ್ ಆಗಿರೋದ್ರಿಂದ ಒಬ್ರು ಇಬ್ರು ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದರಿಂದ ಲೇಬರ್ಗಳು ಬೇಕಾಗುತ್ತೆ. ಅದರಿಂದ ಅವ್ರು ಉಳ್ಕೊಳ್ಳೋದಕ್ಕೆ ಲೇಬರ್ಗೂ ಕೂಡ ಒಂದು ಮನೆ ಮಾಡಿದ್ದಾರೆ. ಸೊ ಇಲ್ಲಿ ಟೋಟಲ್ 6 ಶೆಡ್ಗಳಿದೆ, 400 ಅಡಿದು. ನೋಡ್ತಾ ಇರ್ಬೋದು, ಗಿಡಗಳನ್ನೆಲ್ಲ ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಯಾರು ಪರ್ಚೇಸ್ ಮಾಡ್ತಾರೆ ಅವರಿಗೆ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಮನೆ ಕೂಡ ಇದೆ. ಇದು ಪ್ರಾಪರ್ಟಿ ಬೈ ಮಾಡೋರಿಗೆ ಒಂದು ಅನುಕೂಲ. ಸೊ ಮೇಲ್ಗಡೆ ಪೊಲ್ಟ್ರಿಗೆ ಬೇಕಾದಂಥ ಥಿಂಗ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ, ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಶೆಡ್ ಅದೊಂದು. ಸೊ ಇಲ್ಲೊಂದು ಕೊನೆಯದಾಗಿ ಚಿಕ್ಕದೊಂದು ಶೆಡ್ ಇದೆ. ಇದೊಂದು 250-300 ಅಡಿ ಬರಬಹುದು ಇದು. ಸೊ ಲೇಬರ್ಗೆ ಅಲ್ಲೊಂದು ರೂಮ್ ಕೂಡ ಮಾಡಿದ್ದಾರೆ. ಲೇಬರ್ಗೆ ಅಥವಾ ಫೀಡ್ಸ್ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಇದು ಕೂಡ ಒಂದು ರೂಮ್ ಆಗಿರುತ್ತೆ. ಸೊ ಲೇಬರ್ಗೆ ಉಳ್ಕೊಳ್ಳೋದಕ್ಕೆ ಇಲ್ಲೊಂದು ಕೂಡ ರೂಮ್ ವ್ಯವಸ್ಥೆ ಇದೆ. ನೀವೇನು ನೋಡ್ತಾ ಇದ್ದೀರಿ, ಪಾಂಡ್ ಕೂಡ ಈ ಜಮೀನಿನ RTC ಒಳಗಡೆನೆ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಕಂಬಕ್ಕೆ ಒಂದು ಕ್ಯಾಮ್ರಾ ಕೂಡ ಹಾಕಿದ್ದಾರೆ. ಒಂದು 5-6 ತೆಂಗಿನ ಮರಗಳು ಕೂಡ ಕಾಣಿಸ್ತಾ ಇದೆ ನೋಡಿ. ಇದು ರಾಜಧಾನಿ ಬೆಂಗಳೂರಿಂದ 118 ಕಿಲೋಮೀಟರ್ ಇರುತ್ತೆ, ಮತ್ತೆ ಮೈಸೂರಿನಿಂದ 58 ಕಿಲೋಮೀಟರ್ ಇರುತ್ತೆ. ಆಸಕ್ತರು ಯಾರಾದರೂ ಈ ಪ್ರಾಪರ್ಟಿನ ಬೈ ಮಾಡಬೇಕಂದ್ರೆ ಎಂ ಪ್ರಾಪರ್ಟೀಸ್ನ ಸಂಪರ್ಕ ಮಾಡಿ.
ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಎಲ್ಲ ಶೆಡ್ಗಳಲ್ಲೂ ಒಳಗಡೆ ಈ ಥರ ನೀರಿನ ಟ್ಯಾಂಕ್ನ ವ್ಯವಸ್ಥೆ ಇರುತ್ತೆ ಕೋಳಿಗಳಿಗೆ ಡ್ರಿಂಕರಲ್ಲಿ ನೀರು ಪೂರೈಕೆ ಮಾಡೋದಕ್ಕೆ. ಸೊ ಇದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ, ಅದು PTCL ಆ್ಯಕ್ಟ್ ಅಡಿಯಲ್ಲಿ ಬರೋದಿಲ್ಲ. ಮತ್ತೆ ಇದು ಸಿಂಗಲ್ RTC ಆಗಿರುತ್ತೆ, ಸಿಂಗಲ್ ಓನರ್ ಆಗಿರುತ್ತೆ. ಈ ಫಾರ್ಮು ಎರಡೆರಡು ಬ್ಯಾಚ್ ಮಾಡೋರಿಗೆ ಅನುಕೂಲಕರವಾಗಿದೆ. ಯಾಕಂದರೆ 6 ಶೆಡ್ ಇರೋದ್ರಿಂದ ಮೂರು ಶೆಡ್ಗೆ 2 ಬ್ಯಾಚ್ ಮಾಡ್ಬೋದು.